ರೇಣುಕಾಸ್ವಾಮಿ ಕೊಲೆಗೆ ಬಿಗ್ ಪ್ಲಾನ್ ಹೇಗೆ ನಡೆದಿತ್ತು ಅನ್ನೋದರ ಒಂದೊಂದೇ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಪ್ರತಿದಿನ ಕೂಡ ಆಚೆ ಬರ್ತಾನೆ ಇದೆ. ಇನ್ನು ಈ ಕರೆಂಟ್ ಶಾಕ್ ಕೊಟ್ಟು ರೇಣುಕಾಸ್ವಾಮಿ ಹತ್ಯೆ ಆಗುವಂತೆ ಆಯ್ತಲ್ಲ, ಈ ಕರೆಂಟ್ ಶಾಕ್ ಗಿರಾಕಿ ಯಾರು ಅಂತ ಕೇಳಿದೆ ಧನ್ರಾಜ್. ಆತ ಒಂದು ವಾರಕ್ಕೂ ಮುಂಚೆನೆ ಚಿತ್ರಹಿಂಸೆ ಕೊಡಬೇಕು ಅಂತಲೇ ಪ್ಲಾನ್ ರೆಡಿ ಮಾಡ್ಕೊಂಡಿದ್ನ ಅನ್ನೋದು ಪ್ರಶ್ನೆ. ಯಾಕಂದರೆ ಕೊಲೆಗೂ ಒಂದು ವಾರದ ಹಿಂದೆ ಮೆಗ್ಗಾರನ್ನ ಆನ್ಲೈನ್ನಲ್ಲಿ ಖರೀದಿ ಮಾಡಿರೋದು ಗೊತ್ತಾಗ್ತಾ ಇದೆ. ಧನ್ರಾಜ್ ಕರೆಂಟ್ ಶಾಕ್ ಕೊಡುವಂತಹ ಗಿರಾಕಿ, ಈತ ಆನ್ಲೈನ್ನಲ್ಲಿ ಮೆಗ್ಗಾರನ್ನ ಖರೀದಿ ಮಾಡಿದ್ದ, ಅದು ಕೂಡ ಒಂದು ವಾರ ಎಕ್ಸಾಕ್ಟ್ಲಿ ಕ್ರೈಮ್ ಆಗೋಕ್ಕಿಂತ ಮುಂಚೆ. ಸೊ ವ್ಯವಸ್ಥಿತ ಕೊಲೆ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತಹ ಅಂಶಗಳು ಗೊತ್ತಾಗ್ತಾ ಇದೆ. ಪೊಲೀಸ್ ವಿಚಾರಣೆ ವೇಳೆ ಧನ್ರಾಜ್ ಈ ಮೆಗ್ಗಾರನ್ನ ಯಾವ ಖರೀದಿ ಮಾಡಿದೆ, ಎಲ್ಲಿಂದ ಖರೀದಿ ಮಾಡಿದೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾನೆ. 1 ವೀಕ್ ಎಕ್ಸಾಕ್ಟ್ಲಿ ಜೂನ್ 8ನೇ ತಾರೀಕು ಹತ್ಯೆ ಆಗಿತ್ತು. ಸೊ ಅದಕ್ಕಿಂತ ಒಂದು ವಾರಗಳ ಮುಂಚೆ ಈತ ಮೆಗ್ಗಾರನ್ನ ಖರೀದಿ ಮಾಡಿದ್ದ. ಅಲ್ಲಿಗೆ ಇವರೆಲ್ಲ ಪ್ಲಾನ್ ಮಾಡಿಕೊಂಡೇ ಇದ್ರು. ರೇಣುಕಾಸ್ವಾಮಿಯನ್ನ ಬಲೆಗೆ ಬೀಸೋದು, ಆತನಿಗೆ ಕೆಡ್ಡಕ್ಕೆ ಕೆಡುವುದು, ಆತ ಸಿಕ್ಕಾಕೊಳ್ತಾ ಇದ್ದ ಹಾಗೆ ಆತನಿಗೆ ಚಿತ್ರಹಿಂಸೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲೇ ಈತ ಮೆಗ್ಗಾರನ್ನ ಸಂಗಡಿಗರ ಜೊತೆಗೆ ಸೇರಿಕೊಂಡು ಖರೀದಿ ಮಾಡಿದ್ರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಕೂಡ ಗೊತ್ತಾಗ್ತಾ ಇದೆ. ಧನ್ರಾಜ್ ಮೂಲತಃ ಈ ಕೇಬಲ್ ಆಪರೇಟಿವ್ ವಲಯದಲ್ಲಿ ಕೆಲಸ ಮಾಡಿಕೊಂಡಿದ್ದ, ಮತ್ತೆ ಎಲೆಕ್ಟ್ರಿಕ್ ಡಿವೈಸ್ಗಳ ಬಗ್ಗೆ ಆತನಿಗೆ ನಾಲೆಜ್ ಇತ್ತು. ಅದನ್ನೇ ದುರ್ಬಳಕೆ ಮಾಡಿಕೊಳ್ಳೋ ಕೆಲಸವನ್ನ ಈ ಗ್ಯಾಂಗ್ ಮಾಡಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಧನ್ರಾಜ್ನಿಂದ ಈ ಮೆಗ್ಗಾರ್ ಖರೀದಿ ಆಗಿದ್ದು ಒಂದು ವಾರದ ಮುಂಚೆ, ಕೊಲೆಯಾಗೋ ಒಂದು ವಾರದ ಮುಂಚೆ ಅನ್ನೋದು ಈಗ ತಿಳಿದು ಬರ್ತಾ ಇರುವಂತಹ ವಿಚಾರ. 10,000 ರೂಪಾಯಿಗೆ ಆನ್ಲೈನ್ನಲ್ಲಿ ಮೆಗ್ಗಾರನ್ನ ಖರೀದಿ ಮಾಡಿದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಕಿಡ್ನಾಪ್ಗೂ ಒಂದು ವಾರದ ಮುಂಚೆ ಈ ಡಿವೈಸ್ ಖರೀದಿ ಆಗಿದೆ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಅಂತಾನೆ ಮೆಗ್ಗಾರನ್ನ ಖರೀದಿ ಮಾಡಿದ್ರು ಈ ಟೀಮ್ನವರು ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ. ಮತ್ತೆ ಇದೊಂದು ಆವೇಶದ ಕೊಲೆ ಅಲ್ಲ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇರುವಂತಹ ಅಂಶ ಅಥವಾ ಎಕ್ಸಾಂಪಲ್ಗಳು ಸಿಗ್ತಾ ಇದೆ. ಅಂದರೆ ಕೊಲೆಯಲ್ಲಿ ಆ ಕ್ಷಣದ ಆವೇಶದ ಕೊಲೆ ಮತ್ತು ತೀರಾ ಪ್ರಿಪೇರ್ ಆಗಿ ಷಡ್ಯಂತ್ರ ರೂಪಿಸಿ ನಡೆಯುವಂತಹ ಕೊಲೆ ಅಂತ ವಿಂಗಡಿಸಲಾಗುತ್ತೆ, ಸಾಮಾನ್ಯವಾಗಿ ವಿಭಜಿಸಲಾಗುತ್ತೆ. ಸೊ ಅಪರಾಧದ ವಿಭಜನೆಯನ್ನು ನೋಡಿದಾಗ ಇಲ್ಲಿ ಇವರು ಬಹಳ ಟೈಮ್ ತಗೊಂಡು ಹಿಂಸೆ ಕೊಡಬೇಕು ಅಂತಲೇ ಪ್ಲಾನ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ.